ಕಂಬಿಯಿಂದ ಬಿಂದಾಸ್ ಆಗಿರೋ ದರ್ಶನ್ ಇತ್ತ ದರ್ಶನ್ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಮಾತು. ಅದರಲ್ಲೂ ದಚ್ಚು ಪರ ಮದರ್ ಇಂಡಿಯಾ ಬ್ಯಾಟಿಂಗ್ ಮಾಡಿದ್ದಾರೆ. ಸಿಗರೇಟ್ ಸೇರ್ತಾರೆ, ಟೀ ಕುಡಿತಾರೆ, ಇಲ್ಲೋ ಇದೆಲ್ಲ ಇಶ್ಯೂನ. ಸಿಗರೇಟ್ ಸೇದೋದು ದೊಡ್ಡ ವಿಚಾರನ. ಸಿಗರೇಟ್ ಬ್ಯಾನ್ ಮಾಡ್ಬೇಕಿತ್ತು ಹಂಗಿದ್ರೆ ಇವರು. ಜೈಲಲ್ಲಿ ಯಾರಪ್ಪ ಇರ್ತಾರೆ? ಅಲ್ವಾ, ಜೊತೆ ಇರೋ ಜೊತೆ ಮಾತಾಡಿದ್ರೆ ಯಾರು ಸಿಗ್ತಾರೆ? ದರ್ಶನ ಮಾತ್ರ ಪಿನ್ ಪಾಯಿಂಟ್ ಮಾಡಿ 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 ನೋಡ್ತಾ ಇದೆ. ದರ್ಶನ್ ರನ್ನೇ ಪಿನ್ ಪಾಯಿಂಟ್ ಮಾಡಬೇಡಿ. ದರ್ಶನ್ ಪರ ನಿಂತ ಮದರ್ ಇಂಡಿಯಾ. ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ಗೆ ರಾಜಾತಿಥ್ಯ ಸಿಗುತ್ತಿರೋ ಫೋಟೋ ವಿಡಿಯೋ ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ಈ ಫೋಟೋ ವಿಡಿಯೋ ಹೊರಬರುತ್ತಿದ್ದಂತೆ ಎಲ್ಲರೂ ಶಾಕ್ ಆಗಿದ್ದಾರೆ. ದರ್ಶನ್ಗೆ ಮದರ್ ಇಂಡಿಯಾ ಆಗಿರುವ ನಟಿ ಮಾಜಿ ಸಂಸದೆ ಸುಮಲತಾ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋಣ. ಜೈಲಲ್ಲಿ ಯಾರಪ್ಪ ಇರ್ತಾರೆ? ಜೈಲಲ್ಲಿ ನಿಮಗೆ ಯಾರು ಸಿಗ್ತಾರೆ ಜೊತೆಲಿ ಓಡಾಡಕ್ಕೆ? ಜೈಲಲ್ಲಿ ಇರೋದೇ ಅಲ್ವಾ? ಜೈಲಲ್ಲಿ ಅವರ ಜೊತೆಲಿ ಇರೋರ ಜೊತೆಲಿ ಮಾತಾಡದೆ ಯಾರು ಸಿಗ್ತಾರೆ? ಆರೋಪಿ ಸ್ಥಾನದಲ್ಲಿ ಇರೋರು ಅವ್ರು ಖಂಡಿತ ಇನ್ನೂ ಅವ್ರನ್ನ ಕನ್ವಿಕ್ಷನ್ ಆಗಿರಲಿಲ್ಲ. ಜೈಲಲ್ಲಿ ನಿಮಗೆ ಉಳಿದವ್ರನ್ನ ನೀವು ನೋಡಿಕೊಂಡ್ರೆ ನೀವು ದರ್ಶನ ಮಾತ್ರ ಪಿನ್ ಪಾಯಿಂಟ್ ಮಾಡಿ 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 ನೋಡ್ತಾ ಇದ್ದೀರಾ. ಕೇಳಿದ್ರಲ್ಲ, ದರ್ಶನ್ ಸದ್ಯ ಆರೋಪಿ ಸ್ಥಾನದಲ್ಲಿದ್ದಾರೆ. ಉಳಿದವರನ್ನ ಬಿಟ್ಟು ಅವರನ್ನೇ ಹೈಲೈಟ್ ಮಾಡುತ್ತಿದ್ದಾರೆ ಎಂದು ನಟಿ ಮಾತನಾಡಿದ್ದಾರೆ. ಈ ಮೂಲಕ ದರ್ಶನ್ ರನ್ನ ಸುಮಲತಾ ಸಮರ್ಥಿಸಿಕೊಂಡಿದ್ದಾರೆ. ಶಾಸಕ ಕದಲೂರು ಉದಯ್ ಉಡಾಫೆ ಮಾತು. ಇನ್ನು ಜೈಲಿನಲ್ಲಿ ಸಿಗರೇಟ್ ಸೇವನೆ ದೊಡ್ಡ ವಿಚಾರ ಅಲ್ಲ, ಅದಕ್ಕೆ ಇಷ್ಟು ದೊಡ್ಡ ವಿಚಾರ ಮಾಡಬಾರದು ಎಂದು ಶಾಸಕ ಉದಯ್ಗೆ ಉಡಾಫೆ ಉತ್ತರ ನೀಡಿದ್ದಾರೆ. ಸಿಗರೇಟ್ ಸೇರ್ತಾರೆ, ಟೀ ಕುಡಿತಾರೆ, ಎಲ್ಲೋ ಇದೆಲ್ಲ ಇರುವಂತ ದಿನನಿತ್ಯ ಮಾಡುವಂತ ಕೋಟ್ಯಾಂತರ ಜನ ಸೇರೋದು ಇದೆಲ್ಲ ಇಶ್ಯೂನ. ಇವೆಲ್ಲ ಚಟಗಳು ನೋಡ್ರಿ, ಎಲ್ಲ ಚಟ. ಈಗ ಒಬ್ಬ ಕೂಲಿ ಕಾರ್ಮಿಕನಿಂದ ಭಿಕ್ಷೆ ಎತ್ತುನಿಂದ ಹಿಡಿದು ದೊಡ್ಡ ಹುದ್ದೆಲಿರೋರು ಈ ಚಟಗಳು ಇರ್ತವೆ. ಸಿಗರೇಟ್ ಸೇವನೆ ಮಾಡೋದು ಇವೆಲ್ಲ ಇರ್ತವೆ. ಸೊ ಅವೆಲ್ಲ ಏನು ಹೇಳುವಂಥದ್ದಲ್ಲ. ಎಲ್ಲೋ ಕದ್ದು ಮುಚ್ಚಿ ಸೇದಿರ್ತಾರೆ ಸಿಗರೇಟ್ಗಳು. ಈ ಸಿಗರೇಟ್ ಸೇದೋದು ಒಂದು ದೊಡ್ಡ ವಿಚಾರನ. ಸಿಗರೇಟ್ ಬ್ಯಾನ್ ಮಾಡಬೇಕಿತ್ತು ಹಂಗಿದ್ರೆ ಇವರು. ದರ್ಶನ್ ವಿರುದ್ಧ ಕುಟುಕಿದ ಹಳ್ಳಿ ಹಕ್ಕಿ. ಇನ್ನು ಮಾಜಿ ಸಚಿವ ಎಚ್ ವಿಶ್ವನಾಥ್ ಒಂದು ಹೆಜ್ಜೆ ಮುಂದೆ ಹೋಗಿ ದರ್ಶನ್ ಏನು ಸ್ವಾತಂತ್ರ್ಯ ಹೋರಾಟಗಾರನೇ, ಹಿ ಈಸ್ ಎ ಕ್ರಿಮಿನಲ್ ಎಂದಿದ್ದಾರೆ. ದರ್ಶನ್ ಏನು ಈ ದೇಶ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದವರಲ್ಲ, ಈಸ್ ಎ ಸಾರ್ಟ್ ಆಫ್ ಕ್ರಿಮಿನಲ್. ಅವರು ಒಬ್ಬನ ಮರ್ಡರ್ ಮಾಡಿ ಜೈಲಿಗೆ ಬಂದಿರುವಂಥ, ಹಾಗಾಗಿ ಅವ್ರಿಗೇನು ವಿಶೇಷವಾಗಿ ಮಾಡಬೇಕಾದಂಥದ್ದು ಸರಿಯಲ್ಲ. ಮಾಡೋದು ಕೂಡ ತಪ್ಪಿದೆ. ದರ್ಶನ್ಗೆ ಇಂಡೈರೆಕ್ಟಾಗಿ ಸಹಾಯ ಮಾಡ್ತಕ್ಕಂಥ ಕೆಲವು ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕಾದ್ರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕಾಗುತ್ತೆ. ಜೈಲಲ್ಲಿ ಐಷಾರಾಮಿ ಜೀವನ ನಡೆಸೋ ದರ್ಶನ್ ಫೋಟೋ ರಾಜ್ಯಾದ್ಯಂತ ಕಿಚ್ಚು ಹಚ್ಚಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ರಸ್ತೆಯಲ್ಲಿ ಗುಂಡಿ ಹೊಸದಲ್ಲಾದರೆ ಸಿಲಿಕಾನ್ ಸಿಟಿಯಲ್ಲಿ ಇನ್ನೂ ಭಯಾನಕ ಅನಿಸುವ ಗುಂಡಿಗಳು ಬಾಯಿ ತೆರೆದಿವೆ. ಪುಲಕೇಶಿ ನಗರದ ರಸ್ತೆಗಳಲ್ಲಿ ಗುಂಡಿಗಳದ್ದೇ ದರ್ಬಾರು. ಓಟ್ ಕೇಳುವಾಗ ಬಂದ ಶಾಸಕ ಕಣ್ಮರೆಯಾಗಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಲಿಕಾನ್ ಸಿಟಿ ರಸ್ತೆಗಳಲ್ಲಿ ಗುಂಡಿ ಗಂಡಾಂತರ. ಪುಲಕೇಶಿ ನಗರದಲ್ಲಿ ಸ್ವಲ್ಪ ಮೈ ಮರೆತರು ಹರೋಹರ. ಸಿಲಿಕಾನ್ ಸಿಟಿ ಅನ್ನೋದು ಗುಂಡಿಗಳಿಗೆ ಫೇಮಸ್ ಆಗಿಬಿಟ್ಟಿದೆ. ನಗರದ ರಸ್ತೆಗಳ ಮೇಲೆ ಗುಂಡಿಗಳ ಆಳ ನೋಡಿದ್ರೆ ಎಂಥವರು ಒಂದು ಕ್ಷಣ ಶಾಕ್ ಆಗ್ತಾರೆ. ಯಾಕಂದ್ರೆ ಪುಲಕೇಶಿ ನಗರದ ರಸ್ತೆಗಳೇ ಆಗಿವೆ. ಈ ಒಂದು ರಸ್ತೆ ಅಧ್ವಾನವಾಗಿದೆ, ಗುಂಡಿಗಳಿಂದ ಈ ಒಂದು ರಸ್ತೆ ಕೂಡಿದೆ. ಹೀಗಾಗಿ ಈ ಒಂದು ಭಾಗದ ವಾಹನ ಸವಾರರು ಬಿಬಿಎಂಪಿಯ ವಿರುದ್ಧ ಮತ್ತು ಸ್ಥಳೀಯ ಶಾಸಕರ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ನೀವು ನೋಡ್ತಿರ್ಬೋದು ಯಾವ ರೀತಿ ಗುಂಡಿ ಬಿದ್ದಿದೆ. ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ ಎಂಬುದು ಇದರ ನೋಡಿ ಗೊತ್ತಾಗುತ್ತೆ. ನೋಡ್ತಿರ್ಬೋದು ಕಾಂಕ್ರೀಟ್ ಕಲ್ಲುಗಳು ಹಾಕಿದರೆ ಎಲ್ಲ ಕಿತ್ತೋಗಿದೆ, ಯಾಕಂದ್ರೆ ಕಳಪೆ ಕಾಮಗಾರಿ. ನೋಡಿದ್ರಲ್ಲ, ಪುಲಕೇಶಿ ನಗರದ ರಸ್ತೆ ಗುಂಡಿಮಯವಾಗಿದೆ. ಎಲ್ಲಿ ನೋಡಿದ್ರು ಗುಂಡಿಯೋ ಗುಂಡಿ. 1ರಿಂದ 2 ಅಡಿಯಷ್ಟು ಗುಂಡಿಗಳು ಬಿದ್ದಿವೆ. ಮಳೆ ಬಂದ್ರೆ ವಾಹನ ಸವಾರರಿಗೆ ಟೆನ್ಷನ್, ಅಪಘಾತಗಳ ಸಂಖ್ಯೆ ಏರಿಕೆ ಆಗಿವೆ ಅಂತೆ. ಇನ್ನು ಪಾದಾಚಾರಿ ಮಾರ್ಗಗಳು ಎಲ್ಲ ಓಪನ್ ಆಗಿದ್ದು ಈ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರ ಗಮನಕ್ಕೆ ತಂದ್ರು ನೋ ಯೂಸ್ ಅನ್ನೋ ಹಾಗಾಗಿದೆ. ಇದು ನೋಡಿ ಹೆಂಗಿದೆ, ಎಷ್ಟು ದಿನ ಆಯಿತು, ಯಾರು ಬರ್ತಾ ಇಲ್ಲ, ಏನಿಲ್ಲ. ಎಲೆಕ್ಷನ್ಗೆ ಮಾತ್ರ ಬಂದ್ಬಿಟ್ಟು ಓಟ್ ಕೇಳ್ತಾರೆ. ಇದು ಸ್ವಲ್ಪ ದಯವಿಟ್ಟು ಏನಾದರೂ ಮಾಡಿ ಸರ್. ಇದು ಆಯಿತು ಸರ್, 6-7 ತಿಂಗಳು ಅಂತ ಇದು ಹಿಂಗೆ ಇದೆ ಸರ್. ಇದು ಸ್ವಲ್ಪ ಏನಾದರೂ ನೋಡ್ಬಿಟ್ಟು ಇದು ಮಾಡಿ ಸರ್. ಬೆಳಗ್ಗೆ ಹೊತ್ತು ನೋಡಿದ್ರೆ ನೀರೆಲ್ಲ ಹೋಗ್ತಾ ಇರುತ್ತೆ. ಏನು ಗೌರ್ಮೆಂಟ್ ಸರ್ಕಾರ ಏನು ನೋಡ್ತಾರೆ ಅಂತ ಗೊತ್ತಿಲ್ಲ.
ನೋಡಿ ಹೆಂಗಿದೆ ನೋಡಿ, ಅಲ್ಲ ಬಿದ್ದಿದೆ. ಏನೋ ಒಂದು ರೋಡ್ ರೆಡಿ ಮಾಡಬೇಕು ಗೌರ್ಮೆಂಟ್, ಮಸ್ಟ್ ಹೆಲ್ಪ್. ಒಟ್ನಲ್ಲಿ ರಾಜಧಾನಿಯಲ್ಲಿ ಅದೆಷ್ಟೇ ಗುಂಡಿ ಬಿದ್ದರೂ ಹೈಕೋರ್ಟ್ ಚೀಮಾರಿ ಹಾಕಿದ್ರು, ಬಿಬಿಎಂಪಿ ಮಾತ್ರ ತಲೆ ಕೆಡಿಸಿಕೊಡ್ತಿಲ್ಲ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಂಬಿಯಿಂದ ಬಿಂದಾಸ್ ಆಗಿರೋ ದರ್ಶನ್, ಇತ್ತ ದರ್ಶನ್ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಮಾತು. ಅದರಲ್ಲೂ ದಚ್ಚು ಪರ ಮದರ್ ಇಂಡಿಯಾ ಬ್ಯಾಟಿಂಗ್ ಮಾಡಿದ್ದಾರೆ. ಸಿಗರೇಟ್ ಸೇರ್ತಾರೆ, ಟೀ ಕುಡಿತಾರೆ, ಎಲ್ಲೋ ಇದೆಲ್ಲ ಇಶ್ಯೂನ. ಸಿಗರೇಟ್ ಸೇದೋದು ಒಂದು ದೊಡ್ಡ ವಿಚಾರನ. ಸಿಗರೇಟ್ ಬ್ಯಾನ್ ಮಾಡ್ಬೇಕಿತ್ತು ಹಂಗಿದ್ರೆ ಇವರು. ಜೈಲಲ್ಲಿ ಯಾರಪ್ಪ ಇರ್ತಾರೆ? ಇರೋದೇ ಅಲ್ವಾ? ಜೊತೆ ಇರೋರ್ ಜೊತೆ ಮಾತಾಡಿದ್ರೆ ಯಾರು ಸಿಗ್ತಾರೆ? ದರ್ಶನ ಮಾತ್ರ ಪಿನ್ ಪಾಯಿಂಟ್ ಮಾಡಿ 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 ನೋಡ್ತಾ ಇದ್ರೆ. ದರ್ಶನ್ ರನ್ನೇ ಪಿನ್ ಪಾಯಿಂಟ್ ಮಾಡಬೇಡಿ. ದರ್ಶನ್ ಪರ ನಿಂತ ಮದರ್ ಇಂಡಿಯಾ. ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ಗೆ ರಾಜಾತಿಥ್ಯ ಸಿಗುತ್ತಿರೋ ಫೋಟೋ ವಿಡಿಯೋ ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ಈ ಫೋಟೋ ವಿಡಿಯೋ ಹೊರಬರುತ್ತಿದ್ದಂತೆ ಎಲ್ಲರೂ ಶಾಕ್ ಆಗಿದ್ದಾರೆ. ದರ್ಶನ್ಗೆ ಮದರ್ ಇಂಡಿಯಾ ಆಗಿರುವ ನಟಿ ಮಾಜಿ ಸಂಸದೆ ಸುಮಲತಾ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋಣ. ಜೈಲಲ್ಲಿ ಯಾರಪ್ಪ ಇರ್ತಾರೆ? ಜೈಲಲ್ಲಿ ನಿಮಗೆ ಇನ್ಯಾರು ಸಿಗ್ತಾರೆ ಜೊತೆಲಿ ಓಡಾಡೋಕ್ಕೆ? ಜೈಲಲ್ಲಿ ಇರೋದೇ ಅಲ್ವಾ? ಜೈಲಲ್ಲಿ ಅವರ ಜೊತೆಲಿ ಇರೋರ ಜೊತೆಲಿ ಮಾತಾಡದೆ ಇನ್ಯಾರು ಸಿಗ್ತಾರೆ? ಆರೋಪಿ ಸ್ಥಾನದಲ್ಲಿ ಇರೋರು ಅವ್ರು ಖಂಡಿತ ಇನ್ನೂ ಅವ್ರನ್ನ ಕನ್ವಿಕ್ಷನ್ ಆಗಿರಲಿಲ್ಲ. ಜೈಲಲ್ಲಿ ನಿಮಗೆ ಉಳಿದವರನ್ನ ನೀವು ನೋಡಿಕೊಂಡ್ರೆ ನೀವು ದರ್ಶನ ಮಾತ್ರ ಪಿನ್ ಪಾಯಿಂಟ್ ಮಾಡಿ 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 ನೋಡ್ತಾ ಇದ್ದೀರ. ಕೇಳಿದ್ರಲ್ಲ, ದರ್ಶನ್ ಸದ್ಯ ಆರೋಪಿ ಸ್ಥಾನದಲ್ಲಿದ್ದಾರೆ. ಉಳಿದವರನ್ನ ಬಿಟ್ಟು ಅವರನ್ನೇ ಹೈಲೈಟ್ ಮಾಡುತ್ತಿದ್ದಾರೆ ಎಂದು ನಟಿ ಮಾತನಾಡಿದ್ದಾರೆ. ಈ ಮೂಲಕ ದರ್ಶನ್ ರನ್ನ ಸುಮಲತಾ ಸಮರ್ಥಿಸಿಕೊಂಡಿದ್ದಾರೆ. ಶಾಸಕ ಕದಲೂರು ಉದಯ್ ಉಡಾಫೆ ಮಾತು. ಇನ್ನು ಜೈಲಿನಲ್ಲಿ ಸಿಗರೇಟ್ ಸೇವನೆ ದೊಡ್ಡ ವಿಚಾರ ಅಲ್ಲ, ಅದಕ್ಕೆ ಇಷ್ಟು ದೊಡ್ಡ ವಿಚಾರ ಮಾಡಬಾರದು ಎಂದು ಶಾಸಕ ಉದಯ್ಗೆ ಉಡಾಫೆ ಉತ್ತರ ನೀಡಿದ್ದಾರೆ. ಸಿಗರೇಟ್ ಸೇರ್ತಾರೆ, ಟೀ ಕುಡಿತಾರೆ, ಎಲ್ಲೋ ಇದೆಲ್ಲ ಇರುವಂತ ದಿನನಿತ್ಯ ಮಾಡುವಂತ ಕೋಟ್ಯಾಂತರ ಜನ ಸೇರೋದು ಇದೆಲ್ಲ ಇಶ್ಯೂನ. ಇವೆಲ್ಲ ಚಟಗಳು ನೋಡ್ರಿ, ಎಲ್ಲ ಚಟ. ಈಗ ಒಬ್ಬ ಕೂಲಿ ಕಾರ್ಮಿಕನಿಂದ ಭಿಕ್ಷೆ ಎತ್ತುನಿಂದ ಹಿಡಿದು ದೊಡ್ಡ ಹುದ್ದೆಲಿರೋರು ಈ ಚಟಗಳು ಇರ್ತವೆ. ಸಿಗರೇಟ್ ಸೇವನೆ ಮಾಡೋದು ಇವೆಲ್ಲ ಇರ್ತವೆ. ಸೊ ಅವೆಲ್ಲ ಏನು ಹೇಳುವಂಥದ್ದಲ್ಲ. ಎಲ್ಲೋ ಕದ್ದು ಮುಚ್ಚಿ ಸೇದಿರ್ತಾರೆ ಸಿಗರೇಟ್ಗಳು. ಈ ಸಿಗರೇಟ್ ಸೇದೋದು ಒಂದು ದೊಡ್ಡ ವಿಚಾರನ. ಸಿಗರೇಟ್ ಬ್ಯಾನ್ ಮಾಡಬೇಕಿತ್ತು ಹಂಗಿದ್ರೆ ಇವರು. ದರ್ಶನ್ ವಿರುದ್ಧ ಕುಟುಕಿದ ಹಳ್ಳಿ ಹಕ್ಕಿ. ಇನ್ನು ಮಾಜಿ ಸಚಿವ ಎಚ್ ವಿಶ್ವನಾಥ್ ಒಂದು ಹೆಜ್ಜೆ ಮುಂದೆ ಹೋಗಿ ದರ್ಶನ್ ಏನು ಸ್ವಾತಂತ್ರ್ಯ ಹೋರಾಟಗಾರನೇ, ಹಿ ಈಸ್ ಎ ಕ್ರಿಮಿನಲ್ ಎಂದಿದ್ದಾರೆ. ದರ್ಶನ್ ಏನು ಈ ದೇಶ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದವರಲ್ಲ, ಈಸ್ ಎ ಸಾರ್ಟ್ ಆಫ್ ಕ್ರಿಮಿನಲ್. ಅವರು ಒಬ್ಬನ ಮರ್ಡರ್ ಮಾಡಿ ಜೈಲಿಗೆ ಬಂದಿರುವಂಥ, ಹಾಗಾಗಿ ಅವ್ರಿಗೇನು ವಿಶೇಷವಾಗಿ ಮಾಡಬೇಕಾದಂಥದ್ದು ಸರಿಯಲ್ಲ. ಮಾಡೋದು ಕೂಡ ತಪ್ಪಿದೆ. ದರ್ಶನ್ಗೆ ಇಂಡೈರೆಕ್ಟಾಗಿ ಸಹಾಯ ಮಾಡ್ತಕ್ಕಂತೆ ಕೆಲವು ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕಾದ್ರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕಾಗುತ್ತೆ. ಜೈಲಲ್ಲಿ ಐಷಾರಾಮಿ ಜೀವನ ನಡೆಸೋ ದರ್ಶನ್ ಫೋಟೋ ರಾಜ್ಯಾದ್ಯಂತ ಕಿಚ್ಚು ಹಚ್ಚಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ರಸ್ತೆಯಲ್ಲಿ ಗುಂಡಿ ಹೊಸದಲ್ಲಾದರೆ ಸಿಲಿಕಾನ್ ಸಿಟಿಯಲ್ಲಿ ಇನ್ನೂ ಭಯಾನಕ ಅನಿಸುವ ಗುಂಡಿಗಳು ಬಾಯಿ ತೆರೆದಿವೆ. ಪುಲಕೇಶಿ ನಗರದ ರಸ್ತೆಗಳಲ್ಲಿ ಗುಂಡಿಗಳದ್ದೇ ದರ್ಬಾರು. ಓಟ್ ಕೇಳುವಾಗ ಬಂದ ಶಾಸಕ ಕಣ್ಮರೆಯಾಗಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಲಿಕಾನ್ ಸಿಟಿ ರಸ್ತೆಗಳಲ್ಲಿ ಗುಂಡಿ ಗಂಡಾಂತರ. ಪುಲಕೇಶಿ ನಗರದಲ್ಲಿ ಸ್ವಲ್ಪ ಮೈ ಮರೆತರು ಹರೋಹರ. ಸಿಲಿಕಾನ್ ಸಿಟಿ ಅನ್ನೋದು ಗುಂಡಿಗಳಿಗೆ ಫೇಮಸ್ ಆಗಿಬಿಟ್ಟಿದೆ. ನಗರದ ರಸ್ತೆಗಳ ಮೇಲೆ ಗುಂಡಿಗಳ ಆಳ ನೋಡಿದ್ರೆ ಎಂಥವರು ಒಂದು ಕ್ಷಣ ಶಾಕ್ ಆಗ್ತಾರೆ. ಯಾಕಂದ್ರೆ ಪುಲಕೇಶಿ ನಗರದ ರಸ್ತೆಗಳೇ ಆಗಿವೆ. ಈ ಒಂದು ರಸ್ತೆ ಅಧ್ವಾನವಾಗಿದೆ, ಗುಂಡಿಗಳಿಂದ ಈ ಒಂದು ರಸ್ತೆ ಕೂಡಿದೆ. ಹೀಗಾಗಿ ಈ ಒಂದು ಭಾಗದ ವಾಹನ ಸವಾರರು ಬಿಬಿಎಂಪಿಯ ವಿರುದ್ಧ ಮತ್ತು ಸ್ಥಳೀಯ ಶಾಸಕರ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ನೀವು ನೋಡ್ತಿರ್ಬೋದು ಯಾವ ರೀತಿ ಗುಂಡಿ ಬಿದ್ದಿದೆ, ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ ಎಂಬುದು ಇದರ ನೋಡಿ ಗೊತ್ತಾಗುತ್ತೆ. ನೋಡ್ತಿರ್ಬೋದು ಕಾಂಕ್ರೀಟ್ ಕಲ್ಲುಗಳು ಹಾಕಿದರೆ ಎಲ್ಲ ಕಿತ್ತೋಗಿದೆ, ಯಾಕಂದ್ರೆ ಕಳಪೆ ಕಾಮಗಾರಿ. ನೋಡಿದ್ರಲ್ಲ, ಪುಲಕೇಶಿ ನಗರದ ರಸ್ತೆ ಗುಂಡಿಮಯವಾಗಿದೆ. ಎಲ್ಲಿ ನೋಡಿದ್ರು ಗುಂಡಿಯೋ ಗುಂಡಿ. 1ರಿಂದ 2 ಅಡಿಯಷ್ಟು ಗುಂಡಿಗಳು ಬಿದ್ದಿವೆ. ಮಳೆ ಬಂದ್ರೆ ವಾಹನ ಸವಾರರಿಗೆ ಟೆನ್ಷನ್, ಅಪಘಾತಗಳ ಸಂಖ್ಯೆ ಏರಿಕೆ ಆಗಿವೆ ಅಂತೆ. ಇನ್ನು ಪಾದಾಚಾರಿ ಮಾರ್ಗಗಳು ಎಲ್ಲ ಓಪನ್ ಆಗಿದ್ದು, ಈ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರ ಗಮನಕ್ಕೆ ತಂದರೂ ನೋ ಯೂಸ್ ಅನ್ನೋ ಹಾಗಾಗಿದೆ.
ನೋಡಿ ಹೆಂಗಿದೆ, ಎಷ್ಟು ದಿನ ಆಯಿತು, ಯಾರು ಬರ್ತಾ ಇಲ್ಲ ಏನಿಲ್ಲ, ಎಲೆಕ್ಷನ್ಗೆ ಮಾತ್ರ ಬಂದುಬಿಟ್ಟು ಓಟ್ ಕೇಳ್ತಾರೆ. ಇದು ಸ್ವಲ್ಪ ದಯವಿಟ್ಟು ಏನಾದರೂ ಮಾಡಿ ಸರ್. ಇದು ಆಯಿತು ಸರ್, 6-7 ತಿಂಗಳು ಅಂದರೆ ಇದು ಹಿಂಗೆ ಇದೆ ಸರ್. ಇದು ಸ್ವಲ್ಪ ಏನಾದರೂ ನೋಡ್ಬಿಟ್ಟು ಇದು ಮಾಡಿ ಸರ್. ಬೆಳಗ್ಗೆ ಹೊತ್ತು ನೋಡಿದ್ರೆ ನೀರೆಲ್ಲ ಹೋಗ್ತಾ ಇರುತ್ತೆ. ಏನು ಗೌರ್ಮೆಂಟ್ ಸರ್ಕಾರ ಏನು ನೋಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ ಹೆಂಗಿದೆ ನೋಡಿ, ಅಲ್ಲ ಬಿದ್ದಿದೆ. ಏನೋ ಒಂದು ರೋಡ್ ರೆಡಿ ಮಾಡಬೇಕು ಗೌರ್ಮೆಂಟ್, ಮಸ್ಟ್ ಹೆಲ್ಪ್. ಒಟ್ನಲ್ಲಿ ರಾಜಧಾನಿಯಲ್ಲಿ ಅದೆಷ್ಟೇ ಗುಂಡಿ ಬಿದ್ದರೂ ಹೈಕೋರ್ಟ್ ಚೀಮಾರಿ ಹಾಕಿದ್ರು ಬಿಬಿಎಂಪಿ ಮಾತ್ರ ತಲೆ ಕೆಡಿಸಿಕೊಡ್ತಿಲ್ಲ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.